ಸಿಎಂ ಮತ್ತು ಡಿಸಿಎಂ ನಡುವೆ ಸಂಧಾನ ಸಭೆಗೆ ಮುಹೂರ್ತ ಫಿಕ್ಸ್ ಆಗ್ತಿದೆ. ಚರ್ಚೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಸೋಮವಾರ ಸಂಜೆ ಸಿಎಂ ಮತ್ತು ಡಿಸಿಎಂ ಜೊತೆಗೆ 1-to-1 ಮೀಟಿಂಗ್ ಅನ್ನ ಕರೆಯಲಾಗಿದೆ. ಸಂಸದರ ಸಭೆ ನೆಪದಲ್ಲಿ ಇಬ್ಬರಿಗೂ ಹೈಕಮಾಂಡ್ ಆಹ್ವಾನವನ್ನ ಕೊಟ್ಟಿದೆ. ಕುರ್ಚಿ ಕದನಕ್ಕೆ ಸಂಧಾನ ಸೂತ್ರವನ್ನ ಹುಡುಕುವಂತಹ ಸಾಧ್ಯತೆ ಇದೆ. ನೋಡಿ, ಸಾಧನಗಳು ಅಂತ ಇರುತ್ತೆ. ಆ ಮಾರ್ಗ ಸಾಧನಗಳನ್ನ ರಾಜ್ಯದಿಂದ ಕೂಡ ತರಿಸ್ಕೊಂಡಿರ್ತಾರೆ ಸೋನಿಯಾ ಮೇಡಮ್. ಬಟ್ ಯಾವುದನ್ನ ಅಪ್ಲೈ ಮಾಡಿದ್ರೆ ಯಾರು ರೆಬಲ್ ಆಗಬಾರ್ದು, ಯಾರನ್ನ ಸಮಾಧಾನ ಮಾಡಿಸ್ಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದರ ಇಂಪ್ಯಾಕ್ಟ್ ಸರ್ಕಾರದ ಮೇಲೆ ಆಗಬಾರ್ದು. ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಇಂಥ ಟೈಮ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ಒಬ್ರು ಡಿಫೆಂಡಿಂಗ್ ಚಾಂಪಿಯನ್ ಕುರ್ಚಿಯಲ್ಲಿ ಕೂತಿರೋರು ಯಾರು? ಸಿದ್ದರಾಮಯ್ಯ. ಇನ್ನೊಬ್ರು ಚಾಲೆಂಜರ್, ಅದು ಡಿ.ಕೆ. ಶಿವಕುಮಾರ್. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅನ್ನ ಹೈಕಮಾಂಡ್ ಮಾಡೋದೇ ಅತಿ ದೊಡ್ಡ ಚಾಲೆಂಜು. ನಿಭಾಯಿಸೋದಕ್ಕೆ ಯಾರ್ಯಾರು ಸಹಾಯ ಬೇಕಾಗಬಹುದು ಮೇಡಮ್ಗೆ ಅಥವಾ ಆ ಪಾರ್ಟಿಯಲ್ಲಿರುವಂತಹ ಹೈಕಮಾಂಡ್ನ ಇತರೆ ನಾಯಕರಿಗೆ? ಖಂಡಿತವಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ರಾಜ್ಯದ ಈ ಸಮಸ್ಯೆ ಏನಿದೆ ಇದು ಒಂದು ರೀತಿಯಲ್ಲಿ ಸವಾಲಿನ ಕೆಲಸ. ಯಾಕೆಂದ್ರೆ ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶ, ಪಂಜಾಬ್ ಮತ್ತೆ ಛತ್ತೀಸ್ಗಢದಲ್ಲಿ ಯಾವ ರೀತಿ ಒಂದು ಉಲ್ಟಾ ಹೊಡೀತು ಅಂತಲೂ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅದು ಪುನರಾವರ್ತನೆ ಆಗಬಾರ್ದು ಅಂತ. ಯಾಕೆಂದ್ರೆ ಎಲ್ಲರೂ ಕೂಡ ಹೈಕಮಾಂಡ್ನ ಒಂದು ರೀತಿಯಲ್ಲಿ ನಾಯಕತ್ವ ಮತ್ತೆ ಹೈಕಮಾಂಡ್ ವೀಕ್ ಅನ್ನೋ ಒಂದು ಪ್ರಶ್ನೆಯನ್ನ ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಪುನರಾವರ್ತನೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲೋ ಒಂದ್ ಕಡೆ ಸ್ಮೂತ್ ಆಗಿ ಎಲ್ಲವೂ ಕೂಡ ಮುಗಿಬೇಕು ಅನ್ನೋ ದೃಷ್ಟಿಯಿಂದ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಆ ಕಾರಣಗಳಿಗೋಸ್ಕರವಾಗಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಸಂಬಂಧಪಟ್ಟವರು, ರಾಜ್ಯದಲ್ಲಿ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣದ ಅನುಭವವೂ ಕೂಡ ಅವ್ರಿಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಪವರ್ ಶೇರ್ ಒಪ್ಪಂದ ಆದ್ರೆ ಒಂದು ರೀತಿಯಲ್ಲಿ ಅದನ್ನು ಜಾರಿಗೆ ತಂದ್ರೆ ಏನಾಗ್ಬೋದು, ತರದೇ ಇದ್ರೆ ಏನಾಗ್ಬೋದು ಅನ್ನೋ ಮಾಹಿತಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಚಿಂಚು ಮಾಹಿತಿಯನ್ನ ಸೋನಿಯಾ ಗಾಂಧಿ ಅವರಿಗೂ ಕೂಡ ಕೊಟ್ಟಿದ್ದಾರೆ, ಮತ್ತೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅಧಿಕಾರಕ್ಕೆ ತರುವಂತರಲ್ಲಿ ಇಬ್ಬರ ಪಾತ್ರ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಕೂಡ ಚೆನ್ನಾಗಿ ಇಬ್ಬರಿಗೂ ಕೂಡ ಗೊತ್ತಿದೆ. ಈ ನಿಟ್ಟಿನಲ್ಲಿ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯಗಳನ್ನು ಒಳಗೊಂಡಂತೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಕೂತು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಅಭಿಪ್ರಾಯವೂ ಕೂಡ ಈ ವಿಚಾರದಲ್ಲಿ ಪರಿಗಣನೆಗೆ ಬರುತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರಿಬ್ಬರಿಂದ ಪಕ್ಷಕ್ಕೆ ಆಗಿರ್ತಕ್ಕಂಥ ಲಾಭಗಳೇನು, ಜೊತೆಗೆ ಮುಂದೆ ಆಗುವಂತಹ ಲಾಭಗಳೇನು, ಒಂದು ವೇಳೆ ಏನಾದ್ರೂ ಯಾರನ್ನಾದ್ರೂ ಮಿಸ್ ಮಾಡ್ಕೊಂಡ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ನಷ್ಟ ಆಗ್ಬೋದು ಅನ್ನೋ ವರದಿಯನ್ನು ಕೂಡ ಈಗಾಗಲೇ ತರಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ನಿಟ್ಟಿನಲ್ಲಿ ಸ್ಮೂತ್ ಆಗಿ ಅಂದ್ರೆ ಕೊಡೋದಿದ್ರು ಕೂಡ ಸ್ಮೂತ್ ಆಗಿ ಕೊಟ್ಟು ಒಂದು ರೀತಿಯಲ್ಲಿ ಎಲ್ಲಾ ರೀತಿಯ ಯಾವುದೇ ರೀತಿಯ ಗೊಂದಲ ಆಗದಂತೆ ಆಗ್ಬೇಕು ಅನ್ನೋ ಇಚ್ಛೆಯನ್ನ ಸೋನಿಯಾ ಗಾಂಧಿ ಅವರು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಈ ಎಲ್ಲ ಐವರ ಅಭಿಪ್ರಾಯಗಳನ್ನ ತೆಗೆದುಕೊಂಡೆ ಇವರನ್ನ ಮುಖಾಮುಖಿಯಾಗಿ ಕೂರಿಸಿ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಸಂಧಾನ ಸೂತ್ರವನ್ನು ರಚನೆ ಮಾಡಿ ತದನಂತರ ಅದನ್ನು ಅನೌನ್ಸ್ ಮಾಡ್ತಾರೆ. ಈ ವಿಚಾರದಲ್ಲಿ ಯಾವುದೇ ರೀತಿಯ ಆತುರ ಅರ್ಜೆನ್ಸಿ ಬೇಡ ಅಂತನೂ ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಪ್ರೋಸೆಸ್ ಸುಮಾರು 1.5 ತಿಂಗಳ ತನಕ ಆಗ್ಬಹುದು. ಆ ಕಾರಣಗಳಿಗೋಸ್ಕರವಾಗಿ 45 ದಿನಗಳ ಕದನ ವಿರಾಮದ ಸುಳಿವನ್ನ ಮೊನ್ನೆ ನಡೆದಂತಹ ಬ್ರೇಕ್ಫಾಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ. ಎಚ್ಚರಿಕೆಯ ಹೆಜ್ಜೆಯನ್ನ ಹೈಕಮಾಂಡ್ ಅಂತೂ ಇಡ್ತಾ ಇರೋದು ಬಹಳ ಸ್ಪಷ್ಟ. ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು. ಮೋಸ್ಟ್ ಲೈಕ್ಲಿ 8ನೇ ನಾವು ಮೊದಲನೇ ಸಾರಿ ಶುರುವಾಗುತ್ತಲ್ಲ ಅವತ್ತು ಹೌಸ್ ಅಡ್ಜನ್ ಆಗ್ತದೆ ಅಂತೇಳಿ ಅನ್ಕೊಂಡಿದ್ದೀವಿ. ಅವತ್ತೇ ಕರಿಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳಿರ್ತಾರೆ, ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಕರ್ನಾಟಕದವರು, ಅಲ್ಲಿ ಕರೆಯೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಏನು ಈಗ ಒಗ್ಗಟ್ಟಾಗಿದ್ದೀವ? ಕೇಳ್ರಿ, ಇಲ್ಲಿ ಇವತ್ತು ಒಗ್ಗಟ್ಟಾಗಿರೋದಿಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬರ್ತೀವಿ. ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ಇಲ್ಲ, ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು. ಮೋಸ್ಟ್ ಲೈಕ್ಲಿ ಓಕೆ.
ಸಿಎಂ ಸಿದ್ದರಾಮಯ್ಯ ಅವ್ರು ಮಾತಾಡಿದ್ದನ್ನು ಗಮನಿಸ್ತಾ ಇದ್ರಿ ನೀವು. ಡಿಸೆಂಬರ್ 8ಕ್ಕೆ ದೆಹಲಿ ಭೇಟಿ ಬಗ್ಗೆ ಹೇಳಿದ್ರು. ಆಮೇಲೆ ನಾವು ಒಂಟಿಗಳಲ್ಲ, ನಾವೇನಿದ್ರು ಕೂಡ ನಾವಿಬ್ರು ಜಂಟಿಗಳು ಅನ್ನೋದನ್ನು ಹೇಳಿದ್ರು. ಹಾಗೆ ಗೊಂದಲಗಳನ್ನು ನಿಭಾಯಿಸುವಂತಹ ಜವಾಬ್ದಾರಿ ಏನಿದ್ರು ಹೈಕಮಾಂಡ್ದು, ಅವರ ಮಾತೆ ಶಾಸನ, ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಮತ್ತೊಮ್ಮೆ ಇಡೀ ಜಗತ್ತಿಗೆ, ಅಂದರೆ ಕಾಂಗ್ರೆಸ್ನ ಜಗತ್ತಿಗೆ ನಾವು ಒಟ್ಟಾಗಿದ್ದೀವಿ, ಆಲ್ ಈಸ್ ವೆಲ್ ಅನ್ನೋ ಸಂದೇಶವನ್ನು ಸಾರೋ ಪ್ರಯತ್ನವನ್ನು ಮಾಡಿದ್ರು. ಬಟ್ ಇಲ್ಲಿ ಪ್ರಶ್ನೆ ಬರೋದು ಇಷ್ಟೇ, ಹೈಕಮಾಂಡ್ ನಿರ್ದೇಶನದ ಪ್ರಕಾರ ಮೂಡಿರುವ ಈ ಒಗ್ಗಟ್ಟು ಎಷ್ಟು ದಿನ?